ಸರಿ, ಕ್ರಿಶ್ಚಿಯನ್ ಧರ್ಮದಲ್ಲಿ ಒಂದು ತುಂಬಾನೇ ಗೊಂದಲ ಮೂಡಿಸುವ ಪ್ರಶ್ನೆ ಇದೆ. ಅದೇನಂದ್ರೆ, ತನ್ನ ಹಿಂಡನ್ನು ಪ್ರೀತಿಸುವ ಒಬ್ಬ ಕುರುಬ ಯಾಕೆ ಬೇಕಂತಲೇ ಅದನ್ನ ಅಪಾಯದ ಕಡೆಗೆ ಕಳಿಸ್ತಾನೆ? ಬನ್ನಿ, ಈ ಒಂದು ಆಳವಾದ ದೈವಶಾಸ್ತ್ರೀಯ ವಿರೋಧಾಭಾಸದ ಹಿಂದಿನ ಕಾರಣವನ್ನು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಕಥೆ ಶುರುವಾಗೋದೇ ನಮಗೆಲ್ಲರಿಗೂ ತುಂಬ ಪರಿಚಿತವಾದ ಸಂಪೂರ್ಣ ಸುರಕ್ಷತೆ ಮತ್ತೆ ಕಾಳಜಿಯ ಒಂದು ಚಿತ್ರಣದಿಂದ. ಅಂದ್ರೆ, ದೇವರು ನಮ್ಮನ್ನ ಕಾಪಾಡುವ ಒಬ್ಬ ಕುರುಬನ ಹಾಗೆ ಅಂತ. ಇದು ಕೇವಲ ಒಂದು ವಾಗ್ದಾನ ಅಲ್ಲ, ಇದು ಸಂಪೂರ್ಣ ರಕ್ಷಣೆಯ ಭರವಸೆ. ಆ ಕುರುಬ ಕೇವಲ ಆಹಾರ ನೀರು ಕೊಡೋದಷ್ಟೇ ಅಲ್ಲ, ಮೃತ್ಯು ಕಣಿವೆಯಂತಹ ಕಠಿಣ ಸಂದರ್ಭದಲ್ಲೂ ದಾರಿ ತೋರಿಸಿ ಭಯದಿಂದ ನಮ್ಮನ್ನು ಪಾರು ಮಾಡ್ತಾನೆ. ಆದ್ರೆ ಆ ಸಮಾಧಾನದ ಭಾವನೆ ಕ್ಷಣ ಮಾತ್ರದಲ್ಲಿ ಮಾಯವಾಗುತ್ತೆ. ಯಾಕಂದ್ರೆ ಅದೇ ರಕ್ಷಕ ಕುರುಬ ತಾನು ಕೊಟ್ಟಿದ್ದ ಪ್ರತಿಯೊಂದು ಭರವಸೆಗೂ ತದ್ವಿರುದ್ಧವಾದ ಒಂದು ಆಜ್ಞೆಯನ್ನು ನೀಡ್ತಾನೆ. ಹಸಿರು ಹುಲ್ಲುಗಾವಲಿನ ಬದಲು ಈಗ ಆ ಹಿಂಡನ್ನು ತೋಳಗಳ ಮಧ್ಯೆ ಕಳಿಸಲಾಗ್ತಾ ಇದೆ. ಅಂದ್ರೆ ಸುರಕ್ಷತೆಯ ಭರವಸೆ ಇದ್ದಕ್ಕಿದ್ದಂತೆ ತೀವ್ರ ಅಪಾಯದ ವಾಸ್ತವವಾಗಿ ಬದಲಾಗುತ್ತೆ. ಇದು ಸುಮ್ಮನೆ ಒಂದು ಕಾಲ್ಪನಿಕ ಅಪಾಯ ಅಂತ ಅನ್ಕೊಳ್ಬೇಡಿ. ದ್ವೇಷ, ದ್ರೋಹ, ಹಿಂಸೆ, ಕೊನೆಗೆ ಸಾವು, ಇದನ್ನೆಲ್ಲ ಅವ್ರು ಎದುರಿಸ್ಬೇಕಾಗತ್ತ. ಪ್ರೀತಿಯ ಕುರುಬನಿಂದ ರಕ್ಷಣೆ ಸಿಗಬೇಕಾದ ಪ್ರತಿಯೊಂದು ವಿಷಯದಿಂದಲೂ ಅವರಿಗೆ ಅಪಾಯ ಕಾದಿದೆ. ಇದೆಲ್ಲ ನಮ್ಮನ್ನ ಈ ವಿಶ್ಲೇಷಣೆಯ ಕೇಂದ್ರ ಪ್ರಶ್ನೆಗೆ ತಂದೆ ನಿಲ್ಲಿಸುತ್ತೆ. ಇದು ಅರ್ಥವೇ ಇಲ್ಲದ ಒಂದು ಕ್ರೂರವಾದ ಕೆಲಸನ, ಅಥವಾ ಇದರ ಹಿಂದೆ ನಮಗೆ ಇನ್ನೂ ಅರ್ಥವಾಗದ ಯಾವುದಾದ್ರೂ ದೊಡ್ಡ ದೈವಿಕ ಯೋಜನೆ ಇದೆಯಾ? ಈ ವಿರೋಧಾಭಾಸವನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಒಂದು ಹೆಜ್ಜೆ ಹಿಂದೆ ಹೋಗಿ ಸೃಷ್ಟಿಯ ಮೂಲ ಉದ್ದೇಶವನ್ನೇ ನೋಡಬೇಕು. ಉತ್ತರ ಸಿಗೋದು ತ್ಯಾಗ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ. ಆದ್ರೆ ತ್ಯಾಗ ಯಾಕೆ ಬೇಕು? ಯಾಕಂದ್ರೆ ದೇವತಾಶಾಸ್ತ್ರದ ಪ್ರಕಾರ ಸೃಷ್ಟಿ ಇನ್ನೂ ಅಪೂರ್ಣವಾಗಿದೆ, ಮತ್ತು ಆ ಅಪೂರ್ಣತೆಗೆ ಒಂದು ಹೆಸರಿದೆ, ಅದೇ ಪಾಪ. ಇಲ್ಲಿ ಒಂದು ದೈವಿಕ ತರ್ಕ ಕೆಲಸ ಮಾಡುತ್ತೆ. ಸೃಷ್ಟಿಯನ್ನ ಪರಿಪೂರ್ಣ ಮಾಡಬೇಕು ಅಂದ್ರೆ ಮೊದಲು ಪಾಪವನ್ನೇ ಇಲ್ಲವಾಗಿಸಬೇಕು. ಪಾಪವನ್ನ ಇಲ್ಲವಾಗಿಸಬೇಕು ಅಂದ್ರೆ ದೇವರ ಆಜ್ಞೆಗಳೇ ಸತ್ಯ ಅಂದ ಸಾಬೀತುಪಡಿಸಬೇಕು, ಮತ್ತು ಆ ಸತ್ಯಕ್ಕೆ ಅಂತಿಮ ಸಾಕ್ಷಿಯಾಗಿ ಮಾನವಕುಲದ ತ್ಯಾಗವೇ ಬೇಕಾಗತ್ತೆ. ಅಂದ್ರೆ ಕುರಿಯಾಗಿ ವಧೆಗೆ ಒಳಗಾಗೋದು ಮಾನವಕುಲದ ಹಣೆಬರಹದಲ್ಲಿ ದಿಢೀರ್ನೆ ಬಂದ ತಿರುವೇನಲ್ಲ, ಇದು ಸೃಷ್ಟಿಯ ಆರಂಭದಿಂದಲೇ ದೈವಿಕ ಯೋಜನೆಯ ಒಂದು ಭಾಗವಾಗಿತ್ತು. ಆದ್ರೆ ಇದು ಕೇಳೋಕ್ಕೆ ಅಸಾಧ್ಯವಾದ ಹೊರೆಯಂತೆ ಅನ್ಸುತ್ತೆ ಅಲ್ವಾ? ಎಲ್ಲದಕ್ಕೂ ಪ್ರೀತಿಯೇ ಮೂಲ ಅನ್ನೋ ಈ ಯೋಜನೆಯಲ್ಲಿ ಇಂಥ ಭಯಾನಕ ವಿಧಿಯನ್ನ ಮಾನವಕುಲ ಒಂಟಿಯಾಗಿ ಹೇಗೆ ತಾನೇ ಸಹಿಸ್ಕೊಳಕ್ ಸಾಧ್ಯ? ಉತ್ತರ ಸಿಗೋದು ಈ ಕಥೆಯ ಅತ್ಯಂತ ಆಳವಾದ ತಿರುವಿನಲ್ಲಿ. ಕುರುಬ ತನ್ನ ಹಿಂಡನು ಒಂಟಿಯಾಗಿ ಅಪಾಯಕ್ಕೆ ಕಳಿಸೋದೂ ಇಲ್ಲ, ಬದಲಿಗೆ ಆತನೇ ಮೊದಲು ಮುಂದೆ ಹೋಗ್ತಾನೆ. ಇಲ್ಲಿದೆ ನೋಡಿ ಆ ವಿರೋಧಾಭಾಸಕ್ಕೆ ಪರಿಹಾರ. ಕುರುಬ ತಾನು ಮಾಡೋಕೆ ಸಿದ್ಧವಿಲ್ಲದ ಯಾವ ಕೆಲಸವನ್ನು ತನ್ನ ಕುರಿಗಳಿಂದ ಕೇಳೋದಿಲ್ಲ. ಆತನೇ ಮೊದಲು ತನ್ನ ಪ್ರಾಣವನ್ನು ಅವರಿಗಾಗಿ ಅರ್ಪಿಸಿ ಪ್ರೀತಿಯ ಅಂತಿಮ ನಿದರ್ಶನವನ್ನ ಸ್ಥಾಪಿಸ್ತಾನೆ. ಹಾಗಾಗಿ ಕುರುಬನ ಸಾವು ಅನ್ನೋದು ಕಥೆಯ ಅಂತ್ಯ ಅಲ್ಲ, ಅದೊಂದು ಮಾದರಿ. ಅದು ಅವರೊಳಗಿದ್ದ ಭಯವನ್ನೇ ಧೈರ್ಯವನ್ನಾಗಿ ಬದಲಾಯಿಸುತ್ತೆ. ಇದು ಆ ಹಿಂಡಿಗೆ ಒಂದು ವಿಷಯವನ್ನ ಸ್ಪಷ್ಟಪಡಿಸುತ್ತೆ. ನಿಜವಾದ ತ್ಯಾಗ ಯಾವತ್ತೂ ಸೋಲಲ್ಲ, ಬದಲಿಗೆ ಅದು ಸಾವಿನ ಮೇಲೂ ಗೆಲುವು ಸಾಧಿಸುತ್ತೆ ಅಂತ. ಶಕ್ತಿಯುತವಾದ ಈ ಪರಸ್ಪರ ತ್ಯಾಗದ ಕ್ರಿಯೆ ಇಡೀ ದೈವಿಕ ಯೋಜನೆಯನ್ನ ಅದರ ಅಂತಿಮ ವಿಜಯಶಾಲಿ ಘಟ್ಟಕ್ಕೆ ಕೊಂಡೊಯ್ಯುತ್ತೆ. ಎಲ್ಲವೂ ಶುರುವಾಗೋದು ಕುರುಬನ ಆ ಅಂತಿಮ ಪ್ರೀತಿಯ ಕ್ರಿಯೆಯಿಂದ. ಆ ಪ್ರೀತಿಯ ಮಾದರಿಯಿಂದ ಶಕ್ತಿ ಪಡೆದ ಆ ಹಿಂಡು ಈಗ ಯಾವುದೇ ಭಯವಿಲ್ಲದೆ ತಮ್ಮ ತ್ಯಾಗದ ಪಾತ್ರವನ್ನು ಪೂರೈಸೋಕೆ ಸಿದ್ಧವಾಗತ್ತೆ. ಇವರಿಬ್ಬರ ಈ ಸಂಯುಕ್ತ ತ್ಯಾಗದಿಂದ ದೇವರ ನಿಯಮ ಕೇವಲ ಒಂದು ಕಟ್ಟಳೆಯಲ್ಲ, ಅದು ಪ್ರೀತಿ ಮತ್ತು ವಿಜಯನ ಶಕ್ತಿ ಅಂತ ಇಡೀ ಸೃಷ್ಟಿಗೆ ಸಾಬೀತಾಗುತ್ತೆ. ಮತ್ತು ಈ ಅಂತಿಮ ಸಾಕ್ಷಿಯೊಂದಿಗೆ ಪಾಪ ಮತ್ತು ಸಾವು ತಮ್ಮ ಹಿಡಿತವನ್ನ ಕಳ್ಕೊಳ್ತವೆ. ಕೊನೆಗೂ ಸೃಷ್ಟಿಯ ಉದ್ದೇಶ ಈಡೇರಿ ಎಲ್ಲವೂ ಪರಿಪೂರ್ಣಗೊಳ್ತದೆ. ಹೀಗೆ ನೋಡೋಕೆ ಕ್ರೂರ ಅಂತ ಅನಿಸಿದ್ದು ಕೊನೆಗೆ ಪ್ರೀತಿ ಮತ್ತು ವಿಜಯದ ಒಂದು ಮಹಾನ್ ಕಥೆಯಾಗಿ ಬದಲಾಗುತ್ತೆ. ಇದು ನಮಗೆಲ್ಲರಿಗೂ ಒಂದು ಆಳವಾದ ಪ್ರಶ್ನೆಯನ್ನು ಕೇಳುತ್ತೆ. ನಮಗಿಂತ ದೊಡ್ಡದಾದ ಒಂದು ಉನ್ನತ ಉದ್ದೇಶಕ್ಕಾಗಿ ಬದುಕುವ ಜೀವನದ ಅಂತಿಮ ಅರ್ಥವಾದರೂ ಏನು?